ಸಂಪತ್ತು ಏನು ನಾವು ಅನುಭವಿಸ್ತಾ ಇದ್ದೀವಲ್ಲ, ಇವತ್ತು ಎಷ್ಟೇ ಕೋಟಿ ಕೋಟಿ ಆಸ್ತಿ ಗಳಿಸಿರ್ಬೋದು, ಬಂಗಾರ ಗಳಿಸಿರ್ಬೋದು, ಈ ಎಲ್ಲ ಸಂಪತ್ತು ಇವತ್ತು ನಮಗೆ ದೊರೆತಿದೆ ಅಂತಂದ್ರೆ, ಇದನ್ನು ಉಣ್ತಿದ್ದೀವಪ್ಪ ಅಂತಂದ್ರೆ ಇದಕ್ಕೆ ಕಾರಣೀಭೂತರು ನಮ್ಮ ಹಿಂದಿನ ಗುರುಗಳು. ಎಷ್ಟೋ ಸಾವಿರಾರು ವರ್ಷ ತಪಸ್ಸು ಮಾಡಿ ಈ ಮನುಕುಲಕ್ಕಾಗಿ ಏನು ಮಾಡಿದಾರಪ್ಪ ಅಂತಂದ್ರೆ ಇದನ್ನು ಉಣ್ಣಲಕ್ಕೆ ಕೊಟ್ಟು ಹೋಗಿದ್ದಾರೆ. ಶರಣರು ಹೇಳಿದ ಹಾಗೆ ಆ ಕೊಟ್ಟಂಥ ಏನು ಗುರುವನ್ನು ಸ್ಮರಿಸಿಕೊಳ್ಳುವಂಥ ಒಂದು ಏನಾಗಿದೆಯಪ್ಪ ಅಂತಂದ್ರೆ, ಇದ್ದಿದ್ದನ್ನು ತೊಗೊಂಡು ತಿನ್ನೋದು ಅಂತ ಕಲ್ತೀವಿ ನಾವು. ಇದ್ದಿದ್ದನ್ನು ಏನೈತೆ ಅದನ್ನೆಲ್ಲ ಬಾಚ್ಕೊಂಡು ನಂದು ನಂದ, ಮುಂದೆ ಇದ್ದಾಕಿದ್ದು ನಂದ, ಎಲ್ಲದು ನಂದ ಅಂಥೇಳಿ ತಿಂದು ಬಂದು ಕುಂದಿರುವಂಥದ್ದು ಆಗೈತಿ. ಆದರೆ ಅದಕ್ಕೆ ಕೃತಜ್ಞತೆ ಸಲ್ಲಿಸುವಂಥ ಕೆಲಸ ಈವರೆಗೂ ಆಗಿಲ್ಲ, ಆಗ್ತಾಯಿಲ್ಲ. ಅದಕ್ಕೆ ಏನಾಗಿದೆಪ್ಪ ಅಂತಂದ್ರೆ ಇದೆಲ್ಲವೂ ಯಾರಿಂದ ಬಂದೈತಿ, ಅವರನ್ನು ಸ್ಮರಿಸಿಕೊಳ್ಳುವಂಥದ್ದು. ಅದಕ್ಕೆ ಹೇಳ್ತಾರೆ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಾರೆ. ಅಂದ್ರೆ ಆ ಗುರು ಏನು ನಮಗೆ ಕೊಟ್ಟು ಹೋಗ್ಯಾನಲ್ಲ, ಅದನ್ನು ನಾವು ಸ್ಮರಿಸಿಕೊಳ್ಬೇಕು. ಅವ ಗುರು ಸಾಕ್ಷಾತ್ ಪರಬ್ರಹ್ಮನಾಗ್ಯಾನ, ವಿಷ್ಣು ಆಗ್ಯಾನ, ಆರಾಧಿಸುವವರಿಗೆ ಶಿವ ಆಗ್ಯಾನ. ಅವ ಏನಾಗ್ಯಾನಪ್ಪ ಅಂದ್ರೆ ನೇರವಾಗಿ ಬಂದ ನಿಮ್ಮಲ್ಲಿಗೆ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಏನು ಮಾಡ್ಯಾನಪ್ಪ ಅಂದ್ರೆ ಈ ಗುರು ಒಂದು ವ್ಯಕ್ತಿಯನ್ನು ನಾವು ಅಂತೀವಿ, ಗುರು ಒಬ್ಬ ವ್ಯಕ್ತಿ ಇರ್ಬೋದು, ಒಂದು ವಸ್ತು ಇರ್ಬೋದು ಅಂತೇಳಿ. ಅಲ್ಲ, ಗುರು ಒಂದು ತತ್ವ. ಆ ತತ್ವ ರೂಪದಲ್ಲಿ ಏನಾಗಿದೆಪ್ಪ ಅಂದ್ರೆ ಗುರು ನಮ್ಮಲ್ಲಿ ಬಂದು ನಮಗೆ ಒಂದು ಮಾರ್ಗದರ್ಶನವನ್ನು ಕೊಡ್ತಾನೆ. ಅದಕ್ಕೆ ಈ ಗುರುಗಳಲ್ಲಿ ಏನಾಗತ್ತಪ್ಪ ಅಂದ್ರೆ ಈಗ ನಾವು 3 ವಿಧವಾದಂಥ ಗುರುಗಳನ್ನು ನಾವು ನೋಡ್ತೀವಿ. ಮೊದಲೇದು ಜನನಿ ತಾನೇ ಮೊದಲ ಗುರು, ಮನೆ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಎರಡನೇದವರು ತಾಯಿ ಏನು ಮಾಡ್ತಾರಪ್ಪ ಅಂದ್ರೆ 9 ತಿಂಗಳ ನಿಮ್ಮನ್ನು ಹೊತ್ತು ಸಲಹಿ ನಿಮಗೆ ಸಂಸ್ಕಾರಗಳನ್ನು ಕಲಿಸ್ತಾಳ, ಅದು 1ನೇ ಗುರು ಆಗಿರ್ತಾಳೆ. ಮುಂದೆ ವಿದ್ಯಾಭ್ಯಾಸಕ್ಕೆ ಹೋದಾಗ 2ನೇ ಗುರುಗಳು ಶಿಕ್ಷಕರು ನಮಗೆ ಗುರುವಾಗಿ ಬರ್ತಾರೆ. ಇದೆಲ್ಲವನ್ನು ದಾಟಿ ನಾವು ಪ್ರೌಢಾವಸ್ಥೆಗೆ ಯೌವನಾವಸ್ಥೆಗೆ ಬಂದಾಗ, ಮದುವೆ ಆದಾಗ, ಆವಾಗ ನಿಮ್ಮ ಈ ಸಂಸಾರದ ಏನು ಪಾರಮಾರ್ಥ ಜೀವನವನ್ನು ಅದನ್ನು ಅನುಭವಿಸಿ ಸಂಸಾರವನ್ನು ಗೆಲ್ಲಬೇಕು, ಪಾರಮಾರ್ಥವನ್ನು ಮಾಡಬೇಕು ಅಂಥೇಳಿ ಆ ಗುರುಗಳು ಬಂದು ನಿಮಗೆ ಗುರು ದೀಕ್ಷೆಯನ್ನು ಮಾಡ್ತಾರೆ. ಅವ್ರೇನು ಮಾಡ್ತಾರಪ್ಪ ಅಂತಂದ್ರೆ ನಿಮ್ಮ ಈ ಭವಸಾಗರವನ್ನು ದಾಟಿಸುವಂಥ ಕೆಲಸವನ್ನು ಆ ಕೊನೆ ಗುರು ಮಾಡ್ತಾನೆ. ಅದಕ್ಕೆ ಈ ಗುರು ಅಂತಂದಾಗ ಇದರಲ್ಲಿ ಸಂಶಯನೂ ಪಡ್ಕೋಬಾರ್ದು. ಗುರುಗಳ ಆಶೀರ್ವಾದ, ಕೆಲವೊಂದು ಉದಾಹರಣೆಗಳನ್ನು ನಮ್ಮ ಶರಣರು ಹೇಳಿದರು. ಅದರಲ್ಲಿ ಸಂಶಯ ಬಂತು ಅಂತಂದ್ರೆ ಎಲ್ಲವೂ ಕೂಡ ನಾವು ಏನು ಮಾಡಿದರೂ ಅದು ವ್ಯರ್ಥ ಆಗಿ ಹೋಗ್ತೈತಿ. ಅದಕ್ಕೆ ಸಂಶಯ ಪಡಬಾರ್ದು ಅನ್ನೋದಕ್ಕೆ ಒಂದು ದೃಷ್ಟಾಂತ. ಹೀಗೆ ಒಂದು ಬಡ ಕುಟುಂಬದಲ್ಲಿ ಜನಿಸಿದಂಥ ಒಬ್ಬ ವ್ಯಕ್ತಿ, ಉದಾಹರಣೆ ಒಂದು ಸಿದ್ಧ ಅಂತ ಅಂದ್ಕೊಳ್ಳೋನು, ತಂದೆ ತಾಯಿ ಜೀವನ ನೋಡ್ತಾ ಇದ್ದ, ಜಗಳಾಟ ಕುಡಿತ ಇಂಥದ್ದೆಲ್ಲ ಮಾಡಿ ಎಲ್ಲ ಆಸ್ತಿ ಕಳ್ಕೊಂಡಿದ್ರು. ಕೊನೆಗೆ ಅವನಿಗೆ ಸುಮಾರು ಒಂದು 18 ವರ್ಷಕ್ಕೆಲ್ಲ ಏನಾಗತ್ತಪ್ಪ ಅಂತಂದ್ರೆ ಜೀವನದ ಮೇಲೆ ಜಿಗುಪ್ಸೆ ಬರ್ತೈತಿ. ಎಲ್ಲರೂ ಹೋಗುನು ಅಲ್ಲಿ ಗುರುಗಳ ಅವ್ನು ಹೋದಾಗ ಹೆಂಗಪ್ಪ ಅಂದ್ರೆ ಗುರುಗಳ ಹತ್ರಕ್ಕೆ ಹೋದ್ರೆ ಅಲ್ಲಿ ಯಾವುದೂ ಏನೂ ತೊಂದರೆ ಇರೋಂಗಿಲ್ಲ, ಗುರುಗಳ ಸೇವಾ ಅಂತ ಮಾಡಿಕೊಂಡು ನಾನು ಜೀವನ ನಡೆಸ್ಬೋದು, ಉಣ್ಣಾಕೆ ತಿನ್ನೋಕೆ ಏನು ಕೊರತೆ ಇರೋಂಗಿಲ್ಲ ಅಂದ್ಕೊಂಡು ಹೋದಂಥವ ಏನು ಮಾಡಿದ, ಹೋಗಿ ಗುರುಗಳ ಹತ್ರ ಉಳ್ಕೊಂಡು ಆದಮೇಲೆ ನನಗೆ ಈ ಸಂಸಾರ ಅನ್ನೋದು ಅಂತ ಬೇಡಾಗೆ ಗುರುಗಳ ನಿಮ್ಮ ಹಂಗೆ ನಾನು ಇದು ಆಗಬೇಕಾಗೈತಿ, ನನಗೆ ಏನಾದರೂ ಒಂದು ಕರುಣೆ ಮಾಡಿರಿ, ನನಗೊಂದು ಏನಾದರೂ ಒಂದು ಮಂತ್ರ ಕೊಟ್ಟು ನನ್ನನ್ನು ಉದ್ಧಾರ ಮಾಡಿರಿ, ಮೋಕ್ಷದ ಕಡೆ ನನ್ನ ಕರ್ಕೊಂಡು ಹೋಗ್ರಿ, ಈ ಸಾಕಾಗೈತಿ ಜೀವನ ಅನ್ನುವಂಥದ್ದನ್ನು ಅರಿಕೆ ಮಾಡ್ಕೊಂಡ. ಆಗಾಗ ಗುರುಗಳಂತ ಯೋಚನೆ ಮಾಡಿದರು, ಆಯ್ತಪ್ಪ ಹಂಗಾದ್ರೆ ಒಂದು ಸ್ವಲ್ಪ ದಿವಸ ಇಲ್ಲೇ ನಮ್ಮ ಆಶ್ರಮದಾಗ ಇರು ಅಂತೇಳಿ ಇರಿಸ್ಕೊಂಡ್ರು. ನಿತ್ಯ ಏನು ಮಾಡವ, ಆಶ್ರಮದ ಕಸ ಹುಡ್ಕವ, ಗುರುಗಳದ್ದೆಲ್ಲ ಬಟ್ಟೆ ಬರೀ ಎಲ್ಲ ತೊಳೆದು ಹಾಕವ, ಅವ್ರ ಪ್ರಸಾದ ಕೂತಾಗೆಲ್ಲ ವ್ಯವಸ್ಥೆ ಮಾಡವ, ಎಲ್ಲರೂ ಗುರುಗಳು ಹೋದ್ರಪ್ಪ ಅವ್ರ ಜೊತೆಗೆ ಹೋಗವ. ಇಷ್ಟೆಲ್ಲ ಆಯಿತು. ಆಗ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ಕಳೆದೋಯ್ತು. ಹೋದ ಮೇಲೆ ಗುರುಗಳಿಗೆ ಅಂದ, ಏನಂದ, ಮೋಕ್ಷದ ದಾರಿ ತೋರಿಸಪ್ಪ ಗುರುಗಳು, ಏನಾದ್ರು ಒಂದು ಬೋಧನೆ ಮಾಡಿ ನನಗೆ ಅಂತೇಳಿ. ಆಯಿತು ಮಾಡೋಣ ಅಂತಂದರು. ಆಯ್ತಪ್ಪ ಇನ್ನೊಂದು 4 ದಿನ, ಇನ್ನೊಂದು ವರ್ಷ 2 ವರ್ಷ ಮಾಡಂತಂದ್ರು. ಹಿಂಗೆ ಎಷ್ಟು ಕಳಿತಪ್ಪ ಅಂದ್ರೆ 12 ವರ್ಷ ಕಳೆದೋತು. 12 ವರ್ಷ ಕಳೆದು ಹೋದಾದಮೇಲೆ ಭಾಳ ಕಟ್ಟಿಗೆ ಹಾಕಿಬಿಟ್ಟ. ಹೆಂಗಪ್ಪ ಅಂದ್ರೆ ಗುರುಗಳು ಈ ಸಲ ನನಗೆ ಹೇಳಬೇಕು, ನೀವು ಮೋಕ್ಷದ ದಾರಿ ನನಗೆ ತೋರಿಸಬೇಕಂತ ಭಾಳ ರೀಕಿಗೆ ಹಾಕಿದ. ಅನಿವಾರ್ಯ ಆಯಿತು. ಗುರುಗಳು ಏನು ಮಾಡಿದ್ರಪ್ಪ ಅಂತಂದ್ರೆ, ಒಂದು ಕಾಡಲ್ಲಿ ಹೋದಾಗ ಬಿದ್ದಂಥ ಒಂದು ಆಮೆಯ ಒಂದು ಬೆನ್ನು ಇರ್ತೈತೆ ನೋಡಿ, ಆಮೆ ನೋಡಿರಲ್ಲ,
ಆಮಿ ಒಂದು ಬೆನ್ನು ಇರ್ತೈತಿಲ್ಲ ಅದು ಸತ್ತು ಇದು ಆಗಿ ಎಲ್ಲೂ ಮಾತ್ರ ಉಳಿದಿತ್ತು. ಹಿಂಗೆ ಎಲ್ಲ ಕಾಲಿರ್ತಾವಲ್ಲ ಅದೊಂದು, ಆಮೇಲೆ ಒಂದು ಕತ್ತಿ ಕೊಟ್ಟರು, ಒಂದು ನೆಲು ಕೊಟ್ಟರು ಅವ್ನು ಕುತ್ಕೊಳ್ಳುವಂಥದ್ದು ಕೊಟ್ಟು, ಇದನ್ನು ತೊಗೊಂಡು ಏನು ಮಾಡಪ್ಪ ನಾ ಹೇಳ್ದಂಗೆ ಮಾಡು, ನಿನಗೆ ಮೋಕ್ಷ ಸಿಗ್ತೈತಿ. ಆ ಶಿವನ ಅಂದು ಶಿವಪಾರ್ವತಿ ಒಂದು ನಿನ್ನ ಮೋಕ್ಷ ಸಿಗ್ತೈತಿ ಹೋಗು ಅಂತ ಹೇಳಿಸಿಂದ ಹೇಳಿದ್ರು. ಏನು ಹೇಳಿದರು? ಹೋಗು, ಯಾವುದು ಕಾಡಲ್ಲಿ ಹೋದಾಗ ಯಾವುದು ಎತ್ತರವಾದಂಥ ಮರ ಐತಲ್ಲ ಆ ಮರದ ಮೇಲೆ ಹತ್ತಿ ಅಲ್ಲಿಂದ ಆ ನೆಲು ಕಟ್ಟು ಆ ಮ್ಯಾಲ ಟೊಂಗಿಗೆ ಕಟ್ಟಿ ಅಲ್ಲಿಂದ ಒಂದು ಕಲ್ಲು ಹೋಗಿ ಕೆಳಗಡೆ ಒಂದು ಆ ಕಲ್ಲು ಎಲ್ಲಿ ಬೀಳ್ತೈತಿಲ್ಲ ಅಲ್ಲಿ ಆ ಆಮೆಯ ಡುಬ್ಬನ ಏನು ಮಾಡು, ಹಿಂಗಿರ್ತಕ್ಕಂಥ ಡುಬ್ಬನ ಉಲ್ಟಾ ಇಡು ಅಂದರೆ ಹಲ್ಲಿಗೆ ಅವೆಲ್ಲ ಮೂಳೆಗಳ ಮೇಲಾಗಿ ಕೂಡು ಹಾಗೆ ಇಟ್ಟು ಮೇಲೆ ಹೋಗಿಬಿಟ್ಟು ಜೈ ಶಿವಶಂಕರ ಜೈ ಗುರುದೇವ ಅಂಥೇಳಿ ಆ ನೆಲದಲ್ಲಿ ಕೂತು ನೆಲವನ್ನು ಕಟ್ ಮಾಡಿಬಿಡಪ್ಪ ಅಂತ ಹೇಳಿದರು. ಗುರುಗಳ ಎಲ್ಲ ಅಂದ ಸಂಶಯ ಬತ್ತು, ತೊಗೊಂಡ ಹೋದ, ಗುರುಗಳು ಹೇಳ್ಯಾರಲ್ಲ ಅಂತೇಳಿ ಹೋದ. ಮತ್ತು ಅದ್ರಾಗ ಸಂಶಯನೂ ಪಟ್ಟು ಇಷ್ಟು 12 ವರ್ಷ ಸೇವಾ ಮಾಡೀನಿ ನೋಡ, ಇಷ್ಟ ಹೋದ, ಹುಡುಕ್ಯಾಡಿದ, ಅದು ಎತ್ತರವಾದಂಥ ಮರನ ಹುಡುಕ್ಯಾಡಿದ, ಮ್ಯಾಲೆ ಹೋಗಿ ಹೋದ, ಆ ನೆಲೂ ಕಟ್ಟಿದ, ಅಲ್ಲಿ ಒಂದು ಕಲ್ಲು ಹೋಗದ, ಕಲ್ಲು ಬಿದ್ದಲ್ಲಿ ಆ ಆಮಿ ಡುಬ್ಬನು ಹಂಗಾತ ಇಟ್ಟು ಇನ್ನೇನು ಮೇಲೆ ಹತ್ತಿ ಹೋಗಿಸಿಂದ ಅದ್ರಲ್ಲಿ ಕೂತ್ಕೊಂಡ. ಏನು ಹೇಳಿದರು? ಜೈ ಶಿವಶಂಕರ ಜೈ ಗುರುದೇವ ಅಂತಂದು ಕಡ್ದು ಬಿಡಪ್ಪ ಅಂಥೇಳಿ. ಇನ್ನೇನು ಅಂದು ಹಿಂಗೆ ಕಡಿತಾ ಇದ್ದ, ಕೆಳಗೆ ನೋಡಿದ, ಅದು ಆಮೆ ಇದು ಮ್ಯಾಲೆ ಇತ್ತಲ್ಲ, ಅಲ್ಲಿಂದ ತೆಳಗೆ ಬಿದ್ದರೆ ಏನು ಆಕೈತೆ ನನ್ನ ಪರಿಸ್ಥಿತಿ, ಸತ್ತ ಹೊಕ್ಕನು ನೋಡಿ. 12 ವರ್ಷ ಸೇವಾ ಮಾಡಿದ್ರು ಗುರುಗಳು ನನಗೆ ಇಂಥದ್ದು ಮಾಡಿದ್ರು, ನಾನು ಸಾಯುವಂಥದ್ದು ಕೊಟ್ಟಾರಲ್ಲ ಅಂಥೇಳಿ ವಿಚಾರ ಮಾಡಿದ. ಅದು ಸುಮಾರು 1 ತಾಸು 2 ತಾಸು ಕೂತ್ಕೊಂಡು ವಿಚಾರ ಮಾಡಿದ. ಮತ್ತು ಅದು ಕಡಿಬೇಕತ್ತಾನ ಬಿಡ್ತಾನೆ ಅಷ್ಟು ಅನ್ನೋದ್ರೊಳಗಾಗೇ ಅದೇ ಮಾರ್ಗವಾಗಿ ಒಂದು ರಾಜ ಇದ್ದವ ಬೇಟೆಗಾಗಿ ಆ ಕಾಡಲ್ಲಿ ಬರ್ತಿರುವಾಗ ನಿರ್ಜನವಾದಂಥ ಆ ಕಾಡಲ್ಲಿ ಆ ಗಿಡದ ಕೆಳಗಡೆ ಇರ್ತಕ್ಕಂಥ ಆಮೆಯ ಮಾಮೂಲಾಗಿ ಸತ್ತುಪ್ಪ ಅಂದರೆ ಹಿಂಗೆ ಇರ್ತೈತೆ, ಅದು ಆಮೆ ಇದನ್ನು ಹಿಂಗೆ ಬಿದ್ದಿರ್ತೈತಿ, ಹಿಂಗೆ ಇರೋಂಗಿಲ್ಲ, ಹಂಗಾಗ್ತಿರ್ತೈತಿಪ್ಪ ಅಂದರೆ ಏನೇ ಇರ್ಬೋದು ವಿಶೇಷ ಅಂತೇಳಿ ಅದನ್ನು ನೋಡಿದ. ಸುತ್ತಮುತ್ತ ನೋಡಿ ಮ್ಯಾಲೆ ನೋಡ್ತಾನೆ, ಕೂತಾನೆ ನೆಲದ ಮೇಲೆ. ಕೆಳಗೆ ಕರೆದವನು ಬಾ ಇಲ್ಲಿ ಮತ್ತು ಕೆಳಗೆ ಕರೆದಾಗ ಬಂದ ರಾಜರ ಮುಂದೆ ತನ್ನ ಇತಿಹಾಸ ಹೇಳಿದ. ನಾನೊಂದು ಇಂಥ ಒಂದು ಗುರುಗಳ ಹತ್ರ ಹೋಗಿದ್ದೆ. ಆ ಗುರುಗಳು ಏನು ಮಾಡ್ಯಾರ, ನಾ 12 ವರ್ಷ ಅವ್ರು ಸೇವಾ ಮಾಡೀನಿ, ಸೇವಾ ಮಾಡಿದ್ದಕ್ಕಾಗಿ ಹಿಂಗೆ ಹೇಳ್ಯಾರ, ಹಿಂಗೆ ಹೋಗಿ ನೆಲು ಕಟ್ಟು, ನೆಲುವಿನಿಂದ ಎತ್ತರವಾದ ಗಿಡಕ್ಕೆ ಕಟ್ಟಬೇಕು, ಸಣ್ಣ ಗಿಡಕ್ಕಲ್ಲ, ಎತ್ತರವಾದ ಗಿಡಕ್ಕೆ ಕಟ್ಟಿ ಹಂಗೆಲ್ಲ ಬಂದು ಹುಡುಕ್ಯಾಡಿ ಇದು ಮಾಡಿದ್ದೀನಿ. ಅಲ್ಲಿಂದ ನಾನು ಕಡಿದ್ರೆ ನನಗೆ ಮೋಕ್ಷ ಆಕೈತಿ ಅಂತ ಹೇಳ್ಯಾರ. ಅದಕ್ಕೆ ಇದು ನನಗೆ ಇದು ಆಗ್ತಾಯಿಲ್ಲ, ಕಡಿಯೋಕೆ ಧೈರ್ಯ ಆಗ್ತಾಯಿಲ್ಲ ಅಂಥೇಳಿ ಹೇಳಂತಲೇ ಅವಾಗ ರಾಜ ಅಂದ, ಇದನ್ನೆಲ್ಲ ನನಗೆ ಕೊಟ್ಟುಬಿಡು, ನನ್ನ ಸಾಮ್ರಾಜ್ಯ ಏನೈತಿಲ್ಲ ಇದೆಲ್ಲ ಸೈನ್ಯ, ನನ್ನ ಸಾಮ್ರಾಜ್ಯ ಅಂತಸ್ತು ಆಸ್ತಿ ಎಲ್ಲ ನೀನೇ ತೊಗೊಂಡ್ಬಿಡು, ಇದನ್ನು ನನಗೆ ಕೊಟ್ಬಿಡು ಅಂತ ಹೇಳಿಸಿಂದ ಹೇಳಿ ಇಸ್ಕೊಂಡ. ಅದಕ್ಕಿಂತ ಇದೇ ಪಾಡ್ಲ ಅಂತ ಏನು ಮಾಡಿದವ, ಅದನ್ನು ಬಿಟ್ಟು ಕೆಸಿಂದ ಏನು ಮಾಡಿದ, ತಗೋರಿ ಖಡ್ಗ ತಗೋರಿ, ಜೈ ಗುರುದೇವ ಜೈ ಶಿವಶಂಕರ ಅಂತೇಳಿ ಕಡಿ ಅಂತ ಹೇಳ್ಯಾರು. ಮ್ಯಾಲೆ ಹೋಗಿ ಕುಳಿತು ಕೆಸಿಂದ ಅದನ್ನು ಕಡೀರಿ ಅಂತದ. ಇವ ಸಿಕ್ತಲ್ಲ ಎಲ್ಲ ಸೈನ್ಯ, ಅವ ಇರ್ತಕ್ಕಂಥ ಆ ಸೈನಿಕಿಗೆ ಮತ್ತು ಅವನು ಸೈನ್ಯಾಧಿಪತಿಗೆ ಹೇಳಿದರು, ಮುಂದಿನಿಂದ ಎಲ್ಲ ಇವನೇ ರಾಜ ಅಂಥೇಳಿ ಘೋಷಣೆ ಮಾಡಿದ. ಅವನ್ನೆಲ್ಲ ತಿಳ್ಕೊಂಡಿಂದ 2 ಹೆಜ್ಜೆ ಮುಂದಕ್ಕೆ ಹೋದ. ಸಂಶಯ ಬತ್ತವ, ಏನು ಇಷ್ಟೆಲ್ಲ ಕೊಟ್ಟಾನ, ಇದನ್ನೆಲ್ಲನೂ ಕೊಟ್ಟಾನ, ಹುಚ್ಚದಾನ, ಏನು ಮಾಡ್ಯಾನ ಇವ ರಾಜ, ಇವ್ನಿಗೇನು ಆಕೈತಿ ನೋಡ್ಬೇಕಂತೇಳಿ ತಿರುಗಿ ನೋಡ್ಕೊತ ನಿಂತ ಅವ್ನು ಸ್ವಲ್ಪ ದೂರ ಹೋಗಿ ಕಾಣುವಂಥ ಜಾಗದಾಗ ನಿಂತಾಗ ಆ ಹೇಳಿದಂಥ ವಾಕ್ಯವನ್ನು ಪಠನೆ ಮಾಡ್ಕೊತ ಮ್ಯಾಲೆ ಹೋಗಿ ಅದ್ರ ಮೇಲೆ ಕುಂತು ಜೈ ಶಿವಶಂಕರ ಜೈ ಗುರುದೇವ ಅಂತ ಅದನ್ನು ನೆಲವನ್ನು ಕಡ್ದು ಅರ್ಧ ದಾಟಿ ಬಂತು, ಏನೂ ಆಗವಲ್ದು. ಇನ್ನೇನು ಮುಕ್ಕಾಲು ಭಾಗ ಹೋತು, ಇನ್ನು ಕಾಲು ಭಾಗ ಹೋತು, ಇನ್ನು ಸ್ವಲ್ಪರಲ್ಲೇ ಇದು ಆಗೋದ್ರೊಳಗನ ಶಿವಪಾರ್ವತಿ ಬಂದು ಇದರಲ್ಲಿ ಅವನ ಕೈಯನ್ನು ಹತ್ಕೊಂಡು ಪುಷ್ಪಕ ವಿಮಾನದಲ್ಲಿ ಕರ್ಕೊಂಡು ಕೈಲಾಸಕ್ಕೆ ಕರ್ಕೊಂಡು ಹೋದರು. ಅವನಿಗೆ ಮೋಕ್ಷ ಆಯಿತು, ಇವನಿಗೆ ರಾಜ್ಯ ಸಿಕ್ತು. ಆದರೂ ವಾಪಸ್ ಮೋಕ್ಷ ಸಿಗಲಿಲ್ಲ. ಕಾರಣ ಏನು ಗೊತ್ತಾ, ಅವ ಆ ಗುರು ಕೊಟ್ಟಂಥ ವಾಕ್ಯದ ಮೇಲೆ ಸಂಶಯ ಪಟ್ಟಿದ್ದರಿಂದ. ಹಂಗೆ ಯಾವತ್ತು ನಿಮಗೆ ಕಾಲಾಟ ಸಂಶಯ ಆ ಗುರುವಿನಲ್ಲಿ ಬತ್ತು ಅಂತಂದ್ರೆ ಅವಾಗ ಅವನ ಕೃಪೆ ನಿಮ್ಮ ಮೇಲೆ ಹರಿಯಂಗಿಲ್ಲ. ಅವಾಗೇನಾಗ್ತೈತಿ, ಆ ಗುರು ಮುಣಿದರೆ ಹರ ಕಾಯನು, ಆದರೆ ಹರ ಮುಣಿದರೆ ಗುರು ಕಾಯ್ತಾನೆ. ಶಿವ ಮುಣಿದ್ರೆ ಗುರು ಕಾಯಕ್ಕೆ ಬರ್ತೈತಿ, ಆದ್ರೆ ಗುರುನ ಮುಣಿದಪ್ಪ ಅಂದ್ರೆ ಶಿವ ನಿಮ್ಮನ್ನು ಎಂದೆಂದೂ ಕಾಯೋದಿಲ್ಲ. ಅದಕ್ಕೆ ಆ ಒಂದು ಗುರುವಿನ ಇದರ ಮೇಲೆ ನಂಬಿಕೆ ಇಟ್ಟು ನಾವು ನೀವೆಲ್ಲರೂ ನಡೀತಾ ಬಂದಿದ್ದೀವಿ. ಸುಮಾರು ನನ್ನ ಸಣ್ಣ ವಯಸ್ಸಿಂದನೂ ನೋಡ್ತಾ ಇದ್ದೀನಿ, ಹಳೆ ಊರಿನಿಂದ ಹಿಡ್ಕೊಂಡು ಇಲ್ಲಿವರೆಗೇನು ಒಂದು ಆ ಸಂಪ್ರದಾಯದಲ್ಲಿ ನಿಮ್ಮ ಒಂದು ಈ ಜನಾಂಗ ಎಲ್ಲರೂ ನಡ್ಕೊಂಡು ಬಂದಿದ್ದೀರಿ. ಮತ್ತು ಅಂಥ ಗುರುವಿನ ಕರುಣೆಯಿಂದನೇ ಇವತ್ತು ನಾವು ಇಷ್ಟೊಂದು ಒಳ್ಳೆಯ ಇದರಲ್ಲಿ ನಾವು ಬಾಳ್ತಾ ಇದ್ದೀವಿ. ಅವರ ಒಂದು
ಮಾಡಿದಂಥ ತಪಸ್ಸಿನ ಫಲವೇ ಇವತ್ತು ನಾವು ನೀವು ಉಣ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಆ ಗುರುವಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ 2 ವಾಕ್ಪುಷ್ಪವನ್ನು ಹಾಗೂ ಶ್ರೀ ಗುರು ಚರಣಕ್ಕೆ ಸಮರ್ಪಣೆಯನ್ನು ಮಾಡ್ತಿದ್ದೀನಿ. ಹಲೋ.